ಈಗ ರೈಸ್ ಬಾತ್ ಮಾಡೋಣ. ಈಗ 1 kg ಅಕ್ಕಿ ನೆನೆ ಹಾಕಂತೀನಿ. ಫಸ್ಟಿಗೆ ನೆನೆ ಹಾಕೊಂಬಿಡೋಗು. ಈಗ ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. 1/4 ಲೀಟ್ರ್ ಎಣ್ಣೆ ಹಾಕಂತೀನಿ. 300 ಗ್ರಾಮ್ ಈರುಳ್ಳಿ ಹಾಕಂತೀನಿ. ಈಗ 1 ಗ್ರಾಮ್ ಚಕ್ಕೆ, 1 ಗ್ರಾಮ್ ಲವಂಗ, 1 ಸ್ಟಾರ್ ಅನೀಸು, 3 ಏಲಕ್ಕಿ, 1 4 ಪಲಾವ್ ಎಲೆ ಹಾಕ್ಕೊಂಡು ಇದೊಂದು ಅರ್ಧ ಭಾಗ ಬೇಯಿಸ್ಕೊಳ್ಳೋಣ. ಅರ್ಧ ಭಾಗ ಹುರಿದ್ರೆ ಸಾಕು. ಒಂದು 5 ನಿಮಿಷ ಆಗುತ್ತೆ ಈರುಳ್ಳಿ ಹುರಿಯೋಕ್ಕೆ. ಈಗ 300 ಗ್ರಾಮ್ ಟೊಮೊಟೊ ಹಾಕಂತೀನಿ. ಇದನ್ನ 1 ನಿಮಿಷ ಹುರ್ಕೊಳ್ಳೋಣ. ಒಂದು 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಂತೀನಿ. ಇದೊಂದು ಮಿಕ್ಸ್ ಕೊಡೋಣ. ಒಂದು 100 ml ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಮಿಕ್ಸ್ ಮಾಡೋಣ. ಒಂದು ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. 200 ಗ್ರಾಮ್ ಬೀನ್ಸು, 200 ಗ್ರಾಮ್ ಆಲೂಗಡ್ಡೆ, 100 ಗ್ರಾಮ್ ಕ್ಯಾರೆಟ್ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಲಿ. ಒಂದು 2 ನಿಮಿಷ ಮುಚ್ಚಿಡೋಣ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಒಂದು ಅರ್ಧ ಭಾಗ ಬೆಂದಿದೆ. ಈಗ ಎಣ್ಣೆ ಎಲ್ಲ ಬೆಂದಿದೆ. ಒಂದು ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ. ಖಾರ ಪುಡಿ ಅಂದರೆ ಅರ್ಧ ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಮಿಕ್ಸ್ ಇದೆ. ಹಾಕೊಂಡು ಮಿಕ್ಸ್ ಕೊಟ್ಟು ನೀರು ಹಾಕೊಂಬಿಡೋಣ. 1ಕ್ಕೆ 2ರಷ್ಟು. ಈಗ 1 ಕಪ್ಪು ಅಕ್ಕಿಗೆ 2 ಕಪ್ ನೀರು ಹಾಕೊಬೇಕು. ಇನ್ನೊಂದು 2 ನಿಮಿಷ ಮುಚ್ಚಿಟ್ಟು ಕುದಿಲಿ. ಮುಚ್ಚಿಡೋಣ. ನೀರು ಕುದ್ದಿದೆ. ಈಗ ಅಕ್ಕಿ ಬಸ್ಕೊಂಡು ಹಾಕೊಳ್ಳೋಣ. ಅಕ್ಕಿ ಹಾಕಿದ ತಕ್ಷಣ ಒಂದು ಮಿಕ್ಸ್ ಕೊಡಬೇಕು. ತಳದಲ್ಲಿ ಉಪ್ಕೊಂಬಿಡುತ್ತೆ ಅಕ್ಕಿ. ಒಂದು 2 ನಿಮಿಷ ಮುಚ್ಚಿಡೋಣ. 2 ನಿಮಿಷ ಆಯಿತು. ಮತ್ತೆ ಒಂದು ಮಿಕ್ಸ್ ಕೊಡೋಣ. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಒಂದು 3 ರಿಂದ 4 ನಿಮಿಷದಲ್ಲಿ ದಮ್ಮಿಗೆ ಬಂದ್ಬಿಡುತ್ತೆ. ಅಕ್ಕಿಗೂ ನೀರಿಗೂ ಲೆವೆಲ್ ಆಗಿಬಿಡುತ್ತೆ.
ಈಗ ಒಂದು ನಿಂಬೆಹಣ್ಣು ಹಾಕೊಳ್ಳೋಣ. ಅಕ್ಕಿಗೂ ನೀರಿಗೂ ಲೆವೆಲ್ ಆಗೈತೆ. ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಡ್ಬೇಕು, ಕರೆಕ್ಟಾಗಿದೆ. ಈಗ ಒಂದು ದೋಸೆ ತವ ಇಟ್ಕೊಂಡು ದಮ್ಮಿಗೆ ಹಾಕೋಣ. ಈಗ ಒಂದು ಮಿಕ್ಸ್ ಕೊಡಬೇಕು. ಯಾಕಂದರೆ 15 ನಿಮಿಷ ಟಚ್ ಮಾಡಲ್ಲ ಇದನ್ನು. ಮುಚ್ಚಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಡೋಣ. 15 ನಿಮಿಷಕ್ಕೆ ತೊಂದರೆ ಕೊಡೋದು ಬೇಡ ಇದಕ್ಕೆ. ನಿಮಿಷ ಆಯಿತು. ಈಗ ದಮ್ ಹೊಡಿಯೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಳ್ಳೆ ಉಡಿಯಾಗಿ ಬಂದಿದೆ. ನೀವು ಇದೇ ಮೆಥಡಲ್ಲಿ ಮೇಲೆ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.